ಬೆಂಗಳೂರಲ್ಲಿ ನಿರಂತರ ಮಳೆಯ ನಡುವೆ ಮತ್ತೊಂದು ದುರ್ಘಟನೆ ಸಂಭವಿಸಿದ್ದು ಬೈಕ್ ಪಾರ್ಕ್ ಮಾಡುವಂತಹ ಸಂದರ್ಭದಲ್ಲಿ ವಿದ್ಯುತ್ ತಗುಲಿ ಪಿಯುಸಿ ವಿದ್ಯಾರ್ಥಿ ಸಾವನ್ನಪ್ಪಿದ ಘಟನೆ ವರದಿಯಾಗಿದೆ. ಇನ್ನು ಈ ಘಟನೆ ನಗರದಲ್ಲಿ ಆತಂಕವನ್ನು ಕೂಡ ಉಂಟು ಮಾಡ್ತಾ ಇದೆ. ಸಾರ್ವಜನಿಕ ಸುರಕ್ಷತೆಯನ್ನ ಕುರಿತು ಪ್ರಶ್ನೆಗಳು ಕೂಡ ಉದ್ಭವಿಸ್ತಾ ಇದೆ. ಹೌದು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಆದೇಶ ಹೊರಬೀಳುತ್ತೆ, ಬಟ್ ಯಾವುದೂ ಕೂಡ ಆಗ್ತಾ ಇಲ್ಲ. ಇನ್ನು ಮಾಹಿತಿಯ ಪ್ರಕಾರ ಮಳೆ ನೀರು ತುಂಬಿಕೊಂಡಿದ್ದಂತಹ ಆ ಒಂದು ಪ್ರದೇಶದಲ್ಲಿ ಬೈಕ್ ನಿಲ್ಲಿಸೋದಕ್ಕೆ ಹೋಗಿದ್ದಂತಹ ವಿದ್ಯಾರ್ಥಿಗೆ ಆಕಸ್ಮಿಕವಾಗಿ ವಿದ್ಯುತ್ ಪ್ರವಾಹ ತಗುಲಿದೆ ಕೂಡ. ಇನ್ನು ರಸ್ತೆಯಲ್ಲಿ ನೀರು ನಿಂತಿದ್ರಿಂದ ವಿದ್ಯುತ್ ಸೋರಿಕೆ ಗಮನಕ್ಕೆ ಬರದೆ ಈ ದುರಂತ ಸಂಭವಿಸಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಸಾಕಷ್ಟು ಕಡೆ ನಾವು ಗಮನಿಸ್ತಾ ಹೋದ ಹಾಗೆ ಆ ವೈರ್ಸ್ಗಳು ಹಾಗೆ ಬಿದ್ದಿರುತ್ತೆ, ಮರಗಳಿರುವಂತಹ ಜಾಗದಲ್ಲೂ ಕೂಡ, ಓಡಾಡುವಂತಹ ಜಾಗದಲ್ಲೂ ಕೂಡ ಕೆಳಗಡೆ ಬಿದ್ದಿರುತ್ತೆ. ಮತ್ತೆ ಹೈ ಟೆನ್ಷನ್ ವೈರ್ಸ್ಗಳಂತೂ ಸಿಕ್ಕಾಪಟ್ಟೆ, ಅದು ಕೂಡ ತುಂಬಾ ಡೇಂಜರಸ್ ಆಗಿರುತ್ತೆ. ಸೊ ಇದೆಲ್ಲವನ್ನು ಕೂಡ ಗಮನಿಸಿ ಸರ್ಕಾರ ಆದಷ್ಟು ಬೇಗ ಎಲ್ಲೆಲ್ಲಿ ಸಮಸ್ಯೆಗಳಿದೆ ಎಲ್ಲವನ್ನೂ ಕೂಡ ಸಾಲ್ವ್ ಮಾಡುವಂತಹ ಕೆಲಸವನ್ನ ಮಾಡಬೇಕು. ಇಲ್ಲದೆ ಹೋದರೆ ಈ ರೀತಿಯಾಗಿ ಅಮಾಯಕರು ಬಲಿಯಾಗ್ತಾನೆ ಇರುತ್ತೆ, ಆ ಸಂಖ್ಯೆ ಏರಿಕೆ ಆಗ್ತಾನೆ ಇರುತ್ತೆ. ತಕ್ಷಣ ಸ್ಥಳೀಯರು ವಿದ್ಯಾರ್ಥಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ, ಪ್ರಯತ್ನ ಮಾಡಿದರೆ ಉಳಿಸ್ಕೊಳ್ಳೋದಕ್ಕೆ. ವೈದ್ಯರು ಕೂಡ ಪ್ರಯತ್ನ ಮಾಡಿದ್ದಾರೆ, ಆದರೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಉಪಯೋಗ ಆಗಲಿಲ್ಲ. ಫೈನಲಿ ಮೃತಪಟ್ಟಿದ್ದಾರೆ ಅಂತ ಕೂಡ ಹೇಳ್ತಾರೆ. ಆ ಸಂದರ್ಭದಲ್ಲಿ PUC ಓದ್ತಾ ಇರ್ತಾರೆ ಆ ವಿದ್ಯಾರ್ಥಿ. ಸೊ ಘಟನೆಯ ನಂತರ ಇನ್ನು ಸ್ಥಳೀಯರು ತೀವ್ರ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಮಳೆಯ ಸಮಯದಲ್ಲಿ ವಿದ್ಯುತ್ ತಂತಿಗಳ ನಿರ್ವಹಣೆ ಮತ್ತೆ ಭದ್ರತಾ ಕ್ರಮಗಳು ಇವೆಲ್ಲವನ್ನು ಕೂಡ ನೋಡ್ಕೋಬೇಕಾಗತ್ತೆ. ಇಲ್ಲಿ ಸಿಕ್ಕಾಪಟ್ಟೆ ನಿರ್ಲಕ್ಷ್ಯ ಆಗಿದೆ ಅಂತ ಕೂಡ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಆಬ್ವಿಯಸ್ಲಿ ಎದುರಿಗೆ ಕಾಣುತ್ತೆ ಸ್ಪಷ್ಟವಾಗಿ. ಇದರಲ್ಲಿ ಒಂದು ಮರಗಳನ್ನು ತೆರವು ಮಾಡದೇ ಇರೋದು, ಇನ್ನೊಂದು ಗುಂಡಿಗಳನ್ನು ಮುಚ್ಚದೇ ಇರೋದು, ಇನ್ನೊಂದು ಈ ರೀತಿಯಾಗಿ ವಿದ್ಯುತ್ ಕಂಬಗಳು, ಮತ್ತು ಎಷ್ಟೋ ವಿದ್ಯುತ್ ಕಂಬಗಳು ನೆಲಕ್ಕುರುಳಿರುತ್ತೆ. ಸೊ ಅದು ಕೂಡ ಒನ್ ಡೇ ಆದರೂ ಕೂಡ, ನೈಟ್ ಆಗಿದ್ರು ಬೆಳಗ್ಗೆನೂ ಕೂಡ ಹಾಗೇ ಇರುತ್ತೆ. ಸೊ ಈ ರೀತಿಯಾಗಿ ಈಗ ಕಮ್ಮಿ ಆಗಿರ್ಬೋದೇನೋ, ಬಟ್ ಈ ರೀತಿ ಆರೋಪಗಳನ್ನು ಮಾಡಿ ಮತ್ತು ಒಂದು ಆ್ಯಪ್ ಕೂಡ ಇದರಲ್ಲಿ, ಅಂದರೆ ಎಲ್ಲೆಲ್ಲಿ ಗುಂಡಿಗಳಿದೆ ಅದನ್ನು ನೋಟಿಫೈ ಮಾಡೋದಕ್ಕೆ ಕೂಡ ಒಂದು ಆ್ಯಪ್ ಕೂಡ ಬಂದಿದೆ. ಸೊ ಅದೆಲ್ಲವೂ ಕೂಡ ಆದಮೇಲೆ ಸ್ವಲ್ಪ ಸಮಸ್ಯೆಗಳು ಕಮ್ಮಿ ಆಗಿದೆ, ಸ್ವಲ್ಪ ಅಷ್ಟೇ, ನಾಟ್ ಕಂಪ್ಲೀಟ್ಲಿ ಕ್ಲಿಯರ್ ಆಗಿಲ್ಲ, ಸಮಸ್ಯೆಗಳು ಇದ್ದೇ ಇದೆ, ತಕ್ಕ ಮಟ್ಟಿಗೆ ಕಡಿಮೆ ಆಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಕೂಡ ಆರಂಭ ಮಾಡಿದ್ದಾರೆ. ಫೈನಲಿ ಇದಕ್ಕೆ ಸರ್ಕಾರ ನೇರವಾಗಿ ಹೊಣೆಯಾಗುತ್ತೆ ಅಂದರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಇನ್ನು ಮಳೆ ಬರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆಗಳು ಪದೇ ಪದೇ ನಡೀತಾನೆ ಇದೆ. ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಸ್ಥಳೀಯರು ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಅವರು ಒತ್ತಾಯ ಮಾಡ್ತಾನೆ ಇರ್ತಾರೆ. ಇದು ಮಳೆ ಬಂದಂತಹ ಸಂದರ್ಭದಲ್ಲಿ ಇದು ಕಂಟಿನ್ಯೂಸ್ಲಿ ಪದೇ ಪದೇ ರಿಪೀಟ್ ಆಗ್ತಾನೆ ಇರುತ್ತೆ. ಫೈನಲ್ ಆಗಿ ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಅಮಾಯಕರು, ಸಾರ್ವಜನಿಕರು ಬಲಿಯಾಗ್ತಾ ಇದ್ದಾರೆ. ಇನ್ನು ವಿದ್ಯುತ್ ಲೀಕೇಜ್ ಬಗ್ಗೆ ಮುಂಚಿತವಾಗಿ ಪರಿಶೀಲನೆ ಮಾಡಿದ್ರೆ ಈ ಜೀವ ಉಳಿತಾಯಿತು ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ನಿಜವೂ ಕೂಡ ಹೌದು. ಮಳೆಯ ಸಂದರ್ಭದಲ್ಲಿ ವಿದ್ಯುತ್ ಸೋರಿಕೆ ಅಪಾಯ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಂಬಂಧಿತ ಇಲಾಖೆಗಳು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳೋದು, ಹಾಗೆ ಸಾರ್ವಜನಿಕರು ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸೋದು ಕೂಡ ಅಗತ್ಯವಾಗಿರುತ್ತೆ. ಥ್ಯಾಂಕ್ ಯು.